ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರೇ, ನಿಮ್ಮ ಸರ್ವನಾಶಕ್ಕೆ ಸಂಚು ರೂಪಿಸುತ್ತಿದ್ದಾರೆ ಇಬ್ಬರು ಮಹಿಳೆಯರು. ಯಾವ ಕಾರಣಕ್ಕೆ ಅಂದರೆ ಖಂಡಿತವಾಗಿ ಈಗ ನಾಳೆ ಶಕ್ತಿಶಾಲಿಯಾಗಿರುವ ಹುಣ್ಣಿಮೆ ಇರೋದ್ರಿಂದ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ಮಾಡುವಂತಹ ತಾಂತ್ರಿಕ ಪ್ರಯೋಗಗಳು ನಿಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು. ಆದ್ದರಿಂದಾಗಿ ಈ ಒಂದು ಸಮಯದಲ್ಲಿ ನೀವು ಈ ಹೆಂಗಸರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಇಲ್ಲವಾದರೆ ತೊಂದರೆ ಅನ್ನೋದು ನಿಮ್ಮ ಜೀವನಕ್ಕೆ ಶತಸಿದ್ಧವಾಗಿ ಬರುತ್ತದೆ. ಖಂಡಿತವಾಗಿ ಇದು ಭಯಪಡಿಸುವಂತಹ ಮಾಹಿತಿ ಅಲ್ಲ. ಅವರಿಂದ ಒಮ್ಮೆ ನೀವು ತಪ್ಪಿಸಿಕೊಂಡರೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ 1000 ವರ್ಷ ಆಯಸ್ಸು ಎನ್ನುವ ರೀತಿ ನಿಮ್ಮ ಜೀವನದಲ್ಲಿ ಈ ಒಂದು ಕೆಟ್ಟ ಗಳಿಗೆಯಿಂದ ಹೊರಬಂದರೆ ಹಲವಾರು ವರ್ಷಗಳವರೆಗೆ ಶಾಂತಿ, ನೆಮ್ಮದಿ, ಕುಟುಂಬದಲ್ಲಿ ಆರೋಗ್ಯ, ಸಂತೋಷ, ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಯಶಸ್ಸನ್ನು ಸುಲಭವಾಗಿ ಸಾಧಿಸಬಹುದು. ಹಾಗಾದರೆ ಸಿಂಹ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ತೊಂದರೆಗೆ ಯಾವ ರೀತಿ ಕೆಟ್ಟ ಮಹಿಳೆಯರ ಒಂದು ಕಣ್ಣು ದೃಷ್ಟಿ ಕಾರಣ ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ಕೆಲವು ಗೂಢ ಮತ್ತು ಅಪಾಯಕಾರಿ ವಿಚಾರಗಳ ಬಗ್ಗೆ ನಾವು ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಡೆತಡೆಗಳನ್ನು ದೂರ ಮಾಡಿಕೊಳ್ಬೇಕು ಅಂತ ಬಯಸ್ತಾ ಇದ್ರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ರಾಶಿಯವರಿಗೆ ಈ ಸಮಯದಲ್ಲಿ ಎದುರಾಗುತ್ತಿರುವಂತಹ ಸಮಸ್ಯೆಗಳು, ಅಂದುಕೊಂಡಂತಹ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತಿರಬಹುದು. ಇದಕ್ಕೆಲ್ಲ ಏನು ಕಾರಣ? ಖಂಡಿತವಾಗಿ ಕೇವಲ ನಿಮ್ಮ ಹಣೆ ಬರಹವಲ್ಲ, ಬದಲಾಗಿ ನಿಮ್ಮ ಸುತ್ತಮುತ್ತ ಇರುವಂಥವರೇ ಮಾಡುತ್ತಿರುವಂತಹ ಕೆಲವು ಕುತಂತ್ರಗಳಿಂದಾಗಿ ನಿಮಗೆ ತೊಂದರೆಗಳು ಬರ್ತಾ ಇದೆ. ನಿಮಗೆ ತಿಳಿದೇ ಇರುವಂತಹ ವಿಷಯದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುತ್ತೆ. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಇಬ್ಬರು ಮಹಿಳೆಯರು ಎಲ್ಲ ರೀತಿಯ ತೊಂದರೆಗಳನ್ನು, ಕುತಂತ್ರಗಳನ್ನು, ಕೆಟ್ಟ ಪ್ರಯೋಗವನ್ನು ಸೇಡಿನಿಂದ ಹುರಿಯುತ್ತಿದ್ದಾರೆ ಮತ್ತು ನಿಮ್ಮನ್ನು ಯಾವಾಗಲೂ ಕೂಡ ನಾಶ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಸರ್ವನಾಶ ಮಾಡಲು ಸಂಚನ ರೂಪಿಸ್ತಾರೆ. ನೀವು ಎಷ್ಟೇ ಕೆಲಸದ ಒತ್ತಡದಲ್ಲಿ ಇದ್ರೂ ಕೂಡ ಈ ಒಂದು ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡ್ದೇನೆ ಕೊನೆವರೆಗೂ ನೋಡಿ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ದೇವರ ರಕ್ಷಣೆ ಅವಶ್ಯಕವಾಗಿ ಸಿಗುತ್ತದೆ ಮತ್ತು ಇವರ ಉದ್ದೇಶವೇನು ಎಂಬುದನ್ನು ತಿಳಿದುಕೊಂಡರೆ ನೀವು ಮುಂದಿನ ದಿನದಲ್ಲಿ ದೊಡ್ಡ ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ. ಈ ಇಬ್ಬರು ಹೆಂಗಸರು ಯಾರು ಎಂದು ತಿಳಿದರೆ ನೀವು ಖಂಡಿತವಾಗಿ ಬೆಚ್ಚಿ ಬೀಳ್ತೀರಾ. ಅವರ ಮುಖ್ಯವಾದ ಗುರಿ ನಿಮ್ಮನ್ನ ಬೀದಿಗೆ ತಳ್ಳುವುದು ಮತ್ತು ನಿಮ್ಮ ಸುಂದರವಾದ ಕುಟುಂಬವನ್ನು ನಾಶ ಮಾಡುವುದು ಮಾತ್ರವಾಗಿದೆ. ನೀವು ಖುಷಿಯಾಗಿ ನಗುತ್ತಾ ಇರುವುದನ್ನು ನೋಡಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ನಿಮ್ಮ ಮುಖದಲ್ಲಿ ಎಂದಿಗೂ ನಗು ಕಾಣಿಸಬಾರದು ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯಬಾರದು ಎನ್ನುವ ಕೆಟ್ಟ ಆಲೋಚನೆಗಳು ಅವರಲ್ಲಿದೆ. ಯಾವಾಗಲೂ ಕಣ್ಣೀರು ಮತ್ತು ದುಃಖ ಮಾತ್ರ ನಿಮ್ಮ ಮನೆಯಲ್ಲಿ ಉಳಿಯಬೇಕು ಎಂದು ಅವರು ಬಯಸುತ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಗಲಾಟೆ ನಡೆಯುತ್ತಾ ಇದ್ದರೆ ನೀವು ನರಕದಂತಹ ಜೀವನವನ್ನು ಅನುಭವಿಸಬೇಕು ಎಂದು ಕುತಂತ್ರದ ಭಾಗವಾಗಿರುತ್ತದೆ. ಅಷ್ಟೇ ಅಲ್ಲದೆ ನೀವು ಅನಾರೋಗ್ಯಕ್ಕೆ ತುತ್ತಾಗಿ ಹಾಸಿಗೆ ಹಿಡಿಯಬೇಕು ಎಂದು ಅವರು ಎಂಥದೋ ಕೆಟ್ಟ ತಂತ್ರ ಮಂತ್ರಗಳನ್ನು ಮಾಡಿಸ್ತಾ ಇದ್ದಾರೆ. ನಿಮ್ಮ ಮುಂದೆ ತುಂಬಾ ಚೆನ್ನಾಗಿ ನಗುತ್ತಾ ನಾಟಕವಾಡುತ್ತಾ ನಿಮ್ಮ ಹಿತೈಷಿಗಳಂತೆ ನಾಟಕವಾಡ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆಲೋಚನೆಯನ್ನ ಸಂಚು ರೂಪಿಸಿ ತಿಳಿದುಕೊಳ್ತಾರೆ. ಆಗ ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಭಯಂಕರವಾಗಿರುವಂತಹ ವಿಚಾರವನ್ನ ತುಂಬಿಸೋಕೆ ಪ್ರಯತ್ನ ಮಾಡ್ತಾರೆ. ಆದರೆ ಕೆಲವು ಸಂಕೇತಗಳ ಮೂಲಕ ನಾವು ಅವರನ್ನ ಪತ್ತೆ ಹಚ್ಚಬಹುದು. ಈ ಕೆಟ್ಟ ಮಹಿಳೆಯರನ್ನ ನಿಮ್ಮ ಜೀವನದಿಂದ ದೂರ ಮಾಡಿಕೊಂಡಾಗ ಮಾತ್ರ ಯಶಸ್ಸು ಸುಲಭವಾಗಿ ನಿಮ್ಮ ದಾರಿಗೆ ಬರುತ್ತದೆ. ನಿಮ್ಮ ಗುರಿಯನ್ನ ಸುಲಭವಾಗಿ ತಲುಪಬಹುದು. ಈಗ ನೀವು ನಿರ್ಲಕ್ಷ್ಯ ಮಾಡಿದರೆ ಅವರು ಅಂದುಕೊಂಡದನ್ನ ಸಾಧಿಸಿ ಬಿಡ್ತಾರೆ ಮತ್ತು ನೀವು ನಿಮ್ಮ ಕೈಯಲ್ಲಿ ಇರುವುದನ್ನೆಲ್ಲ ಕಳೆದುಕೊಂಡು ಬೀದಿಗೆ ಬರಬೇಕಾಗುತ್ತೆ. ಅವರ ಕೈಯಲ್ಲಿ ಸೋತು ಹೋಗ್ತೀರಾ ಮತ್ತು ನೀವು ಆಸೆ ಪಟ್ಟಂತೆ ಜೀವನವನ್ನ ನಡೆಸೋದಕ್ಕಾಗೋದಿಲ್ಲ. ಅದಕ್ಕಾಗಿ ನಿಮಗೆ ಬರುವಂತಹ ಆಪತ್ತುಗಳನ್ನ ಎದುರಿಸುವ ಶಕ್ತಿ, ಧೈರ್ಯ ಬೇಕಂದ್ರೆ ಖಂಡಿತವಾಗಿ ಮಾಹಿತಿಯನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತವಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುವುದು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನ ಪರಿಹಾರವಾಗಿ ತಿಳಿದುಕೊಳ್ಳೋದಕ್ಕೋಸ್ಕರ. ಯಾವುದೇ ರೀತಿಯ ಇದರಲ್ಲಿ ಭಯ ಪಡುವಂತಹ ಅಗತ್ಯತೆ ಇಲ್ಲ. ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸುವಂತಹ ಹಲವಾರು ವರ್ಷಗಳಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಮುಖವಾದ ಸ್ಥಾನವನ್ನು ಹೊಂದಿದೆ. ಆದ್ದರಿಂದಾಗಿ ಅನೇಕ ಜನರು ಇದನ್ನ ಜೀವನದಲ್ಲಿ ಮಾರ್ಗದರ್ಶನ ನೀಡುವ ಸಾಧನವೆಂದು ನಂಬುತ್ತಾರೆ. ಜ್ಯೋತಿಷ್ಯವು ವ್ಯಕ್ತಿಯ ಜನ್ಮ ಸಮಯದಲ್ಲಿ ಗ್ರಹ ನಕ್ಷತ್ರಗಳ ಸ್ಥಿತಿಯನ್ನು ಆಧರಿಸಿ ಅವನ ವ್ಯಕ್ತಿತ್ವ, ಸಾಮರ್ಥ್ಯ, ಅವಕಾಶಗಳು ಹಾಗೂ ಸವಾಲುಗಳ ಬಗ್ಗೆ ವಿಶ್ಲೇಷಣೆ ಮಾಡುತ್ತದೆ. ಸರಿಯಾಗಿ ಜುಲೈ ತಿಂಗಳು 2026-29ನೇ ತಾರೀಕು ಶಕ್ತಿಶಾಲಿ ಹುಣ್ಣಿಮೆ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಕೆಟ್ಟ ಬದಲಾವಣೆಗಳು, ಶುಭ ಬದಲಾವಣೆಗಳ ಬಗ್ಗೆ ತಿಳಿದುಕೊಂಡಾಗ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಬರುತ್ತದೆ. ಇದರ ಮೂಲಕ ವ್ಯಕ್ತಿಯು ತಮ್ಮ ಜೀವನದ ಗುರಿಯನ್ನ ಸ್ಪಷ್ಟವಾಗಿಸಲು ತಿಳಿದುಕೊಳ್ಳಬಹುದು. ಯಾವ ಕ್ಷೇತ್ರದಲ್ಲಿ ಹೆಚ್ಚು ಶ್ರಮಿಸಿದರೆ ಯಶಸ್ಸು ಸಿಗಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಜೀವನದಲ್ಲಿ ಕಷ್ಟಗಳು, ಗೊಂದಲಗಳು ಅಥವಾ ನಿರ್ಧಾರ ತೆಗೆದುಕೊಳ್ಳ
ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಕೆಲವರು ಜ್ಯೋತಿಷದಿಂದ ಮಾನಸಿಕವಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಪಡೆಯುತ್ತಾರೆ. ಉದ್ಯೋಗ, ಶಿಕ್ಷಣ, ವಿವಾಹ, ವ್ಯವಹಾರ, ಕುಟುಂಬ ಜೀವನದಂತಹ ಪ್ರಮುಖ ವಿಚಾರದಲ್ಲಿ ಸೂಕ್ತವಾದ ಸಮಯವನ್ನು ಆಯ್ಕೆ ಮಾಡಲು ಜ್ಯೋತಿಷವನ್ನು ಕೆಲವರು ಮಾರ್ಗದರ್ಶಕವಾಗಿ ಬಳಸುತ್ತಾರೆ. ಜೊತೆಗೆ ದಾನ ಧರ್ಮ ಮಾಡುವಂಥದ್ದು, ಪೂಜೆ, ಜಪ ತಪ ಮೊದಲಾದ ಪರಿಹಾರವನ್ನು ಸೂಚಿಸುವಂತಹ ಮೂಲಕ ಸಕಾರಾತ್ಮಕವಾದ ಮನೋಭಾವವನ್ನು ಬೆಳೆಸಿಕೊಳ್ಳಲು ಸಹಾಯಕವಾಗುತ್ತೆ ಎಂದು ನಂಬಿಕೆ ಕೂಡ ಇದೆ. ಒಟ್ಟಾರೆಯಾಗಿ ಜ್ಯೋತಿಷದಲ್ಲಿ ನಿಮ್ಮ ಮುಂದೆ ನಡೆಯುವಂತಹ ಭವಿಷ್ಯ ಹಾಗೂ ಈಗ ನಡೆಯುತ್ತಿರುವಂತಹ ಕೆಟ್ಟ ಪರಿಸ್ಥಿತಿಗಳಿಗೆ ಸಂಪೂರ್ಣವಾಗಿ ಉತ್ತರ ಸಿಗುತ್ತದೆ. ಆದರೆ ಜ್ಯೋತಿಷ್ಯವನ್ನ ಜೀವನದ ಏಕೈಕ ಆಧಾರವಾಗಿ ಪರಿಗಣಿಸಬಾರದು. ಮನುಷ್ಯನ ಯಶಸ್ಸು ಅವನ ಪರಿಶ್ರಮ, ಸರಿಯಾದ ನಿರ್ಧಾರ, ಶಿಕ್ಷಣ, ಅನುಭವ ಮತ್ತು ನಿರಂತರ ಪ್ರಯತ್ನಗಳ ಮೇಲೆ ಕೂಡ ಅವಲಂಬಿತವಾಗಿರುತ್ತೆ. ಆದ್ದರಿಂದ ಜ್ಯೋತಿಷ್ಯವನ್ನ ಮಾರ್ಗದರ್ಶನ ಸಾಧನವಾಗಿ ನೋಡಬಹುದು, ಆದರೆ ಜೀವನದ ಪ್ರತಿಯೊಂದು ನಿರ್ಧಾರವನ್ನ ಕೂಡ ಅದಕ್ಕೆ ಮಾತ್ರ ಅವಲಂಬಿಸದೆ ವಿವೇಕದಿಂದ ತೆಗೆದುಕೊಳ್ಳೋದು ಉತ್ತಮ. ಸರಿಯಾದ ದೃಷ್ಟಿಕೋನದಿಂದ ಬಳಸಿದರೆ ಜ್ಯೋತಿಷ್ಯ ಕೆಲವರಿಗೆ ಆತ್ಮವಿಶ್ವಾಸ, ಆಶಾವಾದ ಮತ್ತು ಹೊಸ ಜೀವನಕ್ಕೆ ಒಂದು ಉತ್ತಮವಾಗಿ ಯೋಜಿಸಿಕೊಳ್ಳುವ ಪ್ರೇರೇಪಣೆಯನ್ನು ನೀಡಬಹುದು, ಒಂದು ಮಾರ್ಗದರ್ಶಕವಾಗಿ ಸಹಾಯ ಮಾಡುತ್ತೆ. ಈಗ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ 2 ಕೆಟ್ಟ ಮಹಿಳೆಯರನ್ನ ಈಗ ಹೊರಗೆ ತೆಗೆಸಿಕೊಳ್ಳುವಂತಹ ಸಮಯ. ಅವರ ಕೈಯಲ್ಲಿ ಸೋಲೋದನ್ನ ನೀವು ಸಾಧ್ಯವಾಗುವುದಿಲ್ಲ ಎನ್ನುವಂತೆ ತೋರಿಸಿಕೊಡಬೇಕು ಮತ್ತು ಅವರಿಗೆ ಪ್ರತಿ ಉತ್ತರವನ್ನು ತಿಳಿಸಬೇಕು. ಅವರು ಆಸೆ ಪಟ್ಟಂತೆ ನೀವು ನಿಮ್ಮ ಜೀವನವನ್ನು ಎಂದಿಗೂ ನರಕ ಮಾಡಿಕೊಳ್ಬೇಡಿ. ಖಂಡಿತವಾಗಿ ಅವರು ಮಾಡುತ್ತಿರುವಂತಹ ಪ್ರಯೋಗಗಳು ಅವರಿಗೆ ಮರಳುವಂತೆ ಮಾಡಬೇಕಾಗಿದೆ. ಅವರು ಹಡಗಿ ಹಳ್ಳಕ್ಕೆ ಬೀಳುವಂತೆ ಆಗುತ್ತದೆ. ನಾವು ತಿಳಿಸಿಕೊಡುವಂತಹ ಕೆಲವೊಂದಿಷ್ಟು ವಿಶೇಷವಾದ ಸಣ್ಣ ಪುಟ್ಟ ಪರಿಹಾರಗಳು ನಿಮ್ಮ ಜೀವನವನ್ನು ಹಲವಾರು ವರ್ಷಗಳಿಂದ ಪಟ್ಟಂತಹ ಪ್ರತಿಯೊಂದು ಕಷ್ಟಕ್ಕೆ, ಪ್ರತಿಯೊಂದು ಸಮಸ್ಯೆಗೆ ಪ್ರತಿ ಉತ್ತರವಾಗಿರುತ್ತದೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರೇ, ನಿಮಗೆ ಪದೇ ಪದೇ ವಾಹನ ಅಪಘಾತಗಳು, ಭಯ ಅಥವಾ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗುತ್ತಿರಬಹುದು. ಕುಟುಂಬದಲ್ಲಿ ಮೊದಲಿಗಿಂತ ಮನಃಶಾಂತಿ ಕಡಿಮೆ ಆಗಿರಬಹುದು ಮತ್ತು ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ರೆ ಬಾರದೇ ಇರುವಂಥದ್ದು, ಮಾನಸಿಕವಾಗಿ ಯಾವಾಗಲೂ ಏನೋ ಒಂದು ಕಿರಿಕಿರಿ ಬರುವಂಥದ್ದು ಅಥವಾ ಗೊಂದಲ ನಿಮ್ಮನ್ನು ಕಾಡುತ್ತಿರಬಹುದು. ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಪದೇ ಪದೇ ಬದಲಾಯಿಸುವುದು ಅಥವಾ ಕಾರಣವಿಲ್ಲದೆ ಮೈಕೈ ನೋವು, ತಲೆನೋವು ಕಾಣಿಸಿಕೊಳ್ಳೋದು ಈ ಕೆಟ್ಟ ದೃಷ್ಟಿ ದೋಷದ ಲಕ್ಷಣಗಳೇ ಆಗಿರುತ್ತದೆ. ಯಾರೋ ನಿಮ್ಮನ್ನು ಬಯಸುತ್ತಿರುವಂತೆ ಅಥವಾ ಯಾರೋ ನಿಮ್ಮನ್ನ ಒಡೆಯುತ್ತಿರುವಂತೆ ಭಾಸವಾಗುವಂಥದ್ದು, ರಾತ್ರಿ ಹೊತ್ತು ಭಯಾನಕ ಕನಸುಗಳು ಬೀಳುವಂಥದ್ದು, ಇದೆಲ್ಲ ನಡೆದಾಗ ಯಾವುದೇ ಕೆಲಸದಲ್ಲಿ ಕೂಡ ಶ್ರದ್ಧೆ ಇರೋದಿಲ್ಲ ಮತ್ತೆ ನಿಮ್ಮ ಮೇಲೆ ನಡೆಯುತ್ತಿರುವಂತಹ ತಾಂತ್ರಿಕವಾದ ಪ್ರಯೋಗಗಳ ಕೆಲವೊಂದಿಷ್ಟು ಕೆಟ್ಟ ಪರಿಣಾಮ ನಿಮ್ಮ ಮೇಲೆ ಬೀರೋದಕ್ಕೆ ಶುರುವಾಗಿದೆ. ಇಂತಹ ಎಷ್ಟೋ ಸಮಸ್ಯೆಗಳಿಂದ ನಿಮ್ಮ ಜೀವನದಲ್ಲಿ ಈಗ ಹೊರಗೆ ಬರುವಂತಹ ಸಮಯ ಶುರುವಾಗ್ತಾ ಇದೆ. ಹಲವಾರು ಬಾರಿ ಭಗವಂತ ನಿಮ್ಮನ್ನ ದೊಡ್ಡ ದೊಡ್ಡ ಅಪಾಯಗಳಿಂದ ಕಾಪಾಡಿಕೊಂಡು ಬಂದಿದ್ದಾರೆ. ನಿಮಗೆ ಈಗ ನರದೃಷ್ಟಿ ಅಥವಾ ಅಸೂಯೆ ಬಗ್ಗೆ ಅಷ್ಟಾಗಿ ನಂಬಿಕೆ ಇಲ್ಲದಿರಬಹುದು, ಏಕೆಂದರೆ ನೀವು ತುಂಬಾ ಮುಗ್ಧರು. ಆದರೆ ಈ ವಿಚಾರದಲ್ಲಿ ನಂಬದೇ ಹೋದರೆ ನೀವು ಎಲ್ಲವನ್ನ ಕಳೆದುಕೊಳ್ತೀರಾ, ಕಷ್ಟವನ್ನ ಪಡ್ತೀರಾ. ನಿಮ್ಮ ಶತ್ರುಗಳಿಗೆ ಈಗ ವರದಾನವಾಗಿರುತ್ತದೆ, ಏಕೆಂದರೆ ನೀವೇ ಅವರಿಗೆ ಕೆಟ್ಟ ಕೆಟ್ಟ ದಾರಿಗಳಿಗೆ ಅವಕಾಶ ಕೊಟ್ಟಂತಾಗುತ್ತದೆ. ಎಲ್ಲರಿಗೂ ಕೂಡ ಒಳ್ಳೆಯ ಮನಸ್ಸು ಇರೋದಿಲ್ಲ. ಒಬ್ಬರನ್ನ ನೋಡಿದರೆ ಹೊಟ್ಟೆ ಉರಿ ಬರುತ್ತದೆ ಎನ್ನುವುದು ಸಹಜ ಎಂದು ನೀವು ಸುಮ್ಮನಾಗಬೇಡಿ. ಖಂಡಿತ ಇಲ್ಲಿ ಕೇವಲ ಹೊಟ್ಟೆ ಉರಿ ಪ್ರಶ್ನೆ ಅಲ್ಲ, ನಿಮ್ಮನ್ನು ನಾಶ ಮಾಡುವ ಕೆಲಸ ನಡೆಯುತ್ತಾ ಇದೆ. ನಿಮ್ಮ ಮನಸ್ಸು ಎಂಥದ್ದು ಎಂದರೆ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು ಮತ್ತು ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲದೆ ಇರುವಂತಹ ನಗುವನ್ನ ಬೀರಬೇಕು. ನಿಮಗೆ ಚಿಕ್ಕ ವಯಸ್ಸಿನಿಂದಲೂ ಬರೀ ಕಷ್ಟಗಳೇ ಬರ್ತಾ ಇದೆ, ಬೆನ್ನತ್ತಿವೆ. ನೀವು ತುಂಬಾನೇ ಚಿಕ್ಕ ವಯಸ್ಸಿನಲ್ಲೇ ಕುಟುಂಬದ ಜವಾಬ್ದಾರಿಯನ್ನ ಪಡೆದುಕೊಂಡಿದ್ದೀರಾ, ಕಷ್ಟಪಟ್ಟು ಹಣವನ್ನ ಸಂಪಾದನೆ ಮಾಡ್ತೀರಾ, ಯಾವುದಾದ್ರೂ ಪ್ರಾಜೆಕ್ಟ್ಗಳಲ್ಲಿ ವಿಶೇಷವಾಗಿ ಲಾಭವನ್ನ ಗಳಿಸ್ಕೊಳ್ಬೇಕು ಅನ್ಕೋತೀರಾ. ಆದರೆ ವ್ಯವಹಾರದಲ್ಲೂ ನಷ್ಟವಾಗ್ತಾ ಇದೆ, ಕೆಲಸಗಳಲ್ಲೂ ಯಾವುದೇ ರೀತಿಯ ಗೌರವ ಸಿಗ್ತಾ ಇಲ್ಲ, ಮನೆಯಲ್ಲೂ ನೆಮ್ಮದಿ ಇಲ್ಲ. ಈ ರೀತಿ ಆದಾಗ ಮನಸ್ಸು ಡಿಪ್ರೆಷನ್ಗೆ ಹೋಗೋದು ತುಂಬಾನೇ ಸುಲಭ. ಆದರೆ ನಿಮ್ಮ ಸ್ವಂತ ಪರಿಶ್ರಮದ ಮೇಲೆ ನೀವು ನಂಬಿಕೆ ಇಟ್ಟು ಕೆಲಸವನ್ನ ಮುಂದುವರಿಸ್ತಾ ಬಂದರೂ ಕೂಡ ಒಂದು ಹಂತಕ್ಕೆ ಬಂದು ತಲುಪುವಷ್ಟರಲ್ಲಿ ಎಲ್ಲವೂ ಕೂಡ ಏನು ನಡೆಯದೇ ಇರುತ್ತೆ, ನಿಂತು ಹೋಗುತ್ತೆ. ಅರ್ಧಕ್ಕೆ ನಿಂತು ಹೋಗುವಂತಹ ಕೆಲಸಗಳು ನೀವು ಬಹಳಷ್ಟು ಬಾರಿ ಅನುಭವಿಸಿದ್ದೀರಾ. ಪ್ರತಿಯೊಂದು ಹೊಸ ಕಾರ್ಯದಲ್ಲೂ ಕೂಡ ಅಡೆತಡೆಗಳು ಹೆಚ್ಚಾಗಿ ಬರ್ತಾ ಇದೆ. ನಿಮಗೆ ಸಿಗಬೇಕಾದಂಥ ಗೌರವ ಸಿಗ್ತಾ ಇಲ್ಲ, ಮನೆಯಲ್ಲಿ ಮನಃಶಾಂತಿ ಸಿಗ್ತಾ ಇಲ್ಲ. ನೀವು ನಿಮ್ಮ ನೋವನ್ನು ಯಾರಿಗೂ ಹೇಳಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿದ್ದೀರಾ. ಅದರಿಂದಾಗಿ ಈಗ ಎಲ್ಲವನ್ನ ನೀವು ಸಹಿಸಿಕೊಂಡು ಹೊರಗೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಸ್ವಂತ ಕುಟುಂಬದವರೇ ಈ ರೀತಿಯಾಗಿ ನಿಮ್ಮ ಮೇಲೆ ನಂಬಿಕೆ ಇರುವಂತಹ ವ್ಯಕ್ತಿಗಳೇ ಬೆನ್ನಿಗೆ ಚೂರಿ ಹಾಕಿದಾಗ ತುಂಬ ನೋವು ಕೊಡುತ್ತದೆ. ನಿಮ್ಮ ಮುಂದೆ ಮರುಕ ತೋರುವಂಥದ್ದು, ನಿಮ್ಮ ಹಿಂದೆ ಹೋದ ತಕ್ಷಣ ನಿಮ್ಮನ್ನು ನೋಡಿ ನಗುವಂಥದ್ದು, ನಿಮ್ಮ ಮರ್ಯಾದೆಗೆ ಅಂಜಿ ನೀವು ಸುಮ್ಮನಾಗಿದ್ದೀರಾ. ಆದರೆ ಈಗ ಕಷ್ಟಗಳು ಮುಳುಗಿಯುವ ಕಾಲ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳಿ. ನಿಮ್ಮ ತಲೆಗೆ ಯಾವುದೇ ರೀತಿಯ ತಪ್ಪನ್ನು ಕಟ್ಟುವಂತಹ ಪ್ರಯತ್ನ ನಡೆಯುತ್ತೆ. ನಿಮ್ಮ ಮೇಲಾಧಿಕಾರಿಗಳು ಈ ಒಂದು ಸಣ್ಣ
ತಪ್ಪಿಗೆ ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕ್ಬೋದು ಅಥವಾ ದೊಡ್ಡ ದೊಡ್ಡ ಶಿಕ್ಷೆಯನ್ನ ಕೊಡ್ಬೋದು. ಈಗ ಇಬ್ಬರು ಕುತಂತ್ರಿಗಳ ಮಹಿಳೆಯರ ಹೆಸರನ್ನ ನಾವು ಅನಾವರಣಗೊಳಿಸ್ತೀವಿ. ಅವರ ಬಲಿಷ್ಠವಾಗಿರುವಂತಹ ತಂತ್ರಗಳನ್ನ ಈಗ ನಾಶ ಮಾಡುವಂತಹ ಸಮಯ. ಏಕೆಂದರೆ ಜುಲೈ 21 ವಿಶೇಷವಾಗಿರುವಂತಹ ಸಮಯ. ಜೂನ್ 29 ಶಕ್ತಿಶಾಲಿಯಾಗಿರುವಂತಹ ಹುಣ್ಣಿಮೆ ಇರೋದ್ರಿಂದ ಈ ಹುಣ್ಣಿಮೆ ಎಂದು ಲಕ್ಷ್ಮೀ ದೇವಿ ಹಾಗೂ ಪರಶಿವನಾಗಿರುವಂತಹ ಶಂಕರನ ಒಂದು ಸಂಪೂರ್ಣವಾಗಿರುವಂತಹ ಆಶೀರ್ವಾದ ನಿಮ್ಮ ಮೇಲೆ ಕರುಣೆಯ ಮಳೆಯನ್ನ ಸುರಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ತುಂಬಾ ಹತ್ತಿರವಿರಂತೆ ನಟಿಸ್ತಾ ಇರುವಂತಹ ಇಬ್ಬರು ಕುತಂತ್ರಿ ಮಹಿಳೆಯರ ಬಗ್ಗೆ ಈಗ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ತಿಳಿದುಕೊಳ್ಳುವ ಸಮಯ ಹತ್ತಿರವಾಗಿದೆ. ಒಬ್ಬರು ನಿಮ್ಮ ತಾಯಿ ಮನೆ ಕಡೆಯಿಂದ ಸಂಬಂಧವಾದರೆ ಇನ್ನೊಬ್ಬರು ನಿಮ್ಮ ಸಂಗಾತಿ ಮನೆ ಕಡೆಯಿಂದ ಸಂಬಂಧಿಕರಾಗಿರ್ತಾರೆ. ನೀವು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದರೆ ಇವರಿಬ್ಬರಿಗೂ ನಿಮ್ಮ ಜೊತೆ ಯಾವುದೇ ರೀತಿಯ ನೇರವಾದ ರಕ್ತ ಸಂಬಂಧ ಇಲ್ಲ. ಆದರೂ ಕೂಡ ನಿಮ್ಮ ಕುಟುಂಬಕ್ಕೆ ಹೊರಗಿನಿಂದ ಬಂದಂಥವರು, ಉದಾಹರಣೆಗೆ ನಿಮ್ಮ ಅತ್ತಿಗೆ ಆಗಿರ್ಬೋದು, ನಿಮ್ಮ ಅತ್ತೆ ಆಗಿರ್ಬೋದು, ದೂರದ ಸಂಬಂಧದ ಹೆಣ್ಣು ಮಕ್ಕಳಾಗಿರ್ಬೋದು, ನೀವು ಪುರುಷರಾಗಿದ್ದರೆ ನಿಮ್ಮ ಹೆಂಡತಿಯ ಕಡೆ ಸಂಬಂಧದಲ್ಲಿ ಒಬ್ಬರಾಗಿರ್ತಾರೆ. ಈ ರೀತಿ ಮಾಡುತ್ತಿರಬಹುದು. ಅವರು ಯಾರು ಎಂದು ನಾನು ನಿಮಗೆ ಹೆಸರುಗಳನ್ನು ಹೇಳಿಕೊಡ್ತೇನೆ ಮತ್ತು ಅವರ ಹೆಸರಿನಿಂದ ಬರುವಂಥ ಅಕ್ಷರವನ್ನು ತಿಳಿಸ್ತೀನಿ. ನೀವು ಅವರ ಜೊತೆ ಅತಿಯಾಗಿ ಬೆರೆಯುವಂಥದ್ದನ್ನು ಮೊದಲು ನಿಲ್ಲಿಸಬೇಕಾಗುತ್ತೆ. ಮತ್ತೆ ನಿಮಗೆ ತಿಳಿಸುವಂಥದ್ದು, ಅವರು ಯಾವುದೇ ರೀತಿ ನಿಮಗೆ ರಕ್ತ ಸಂಬಂಧ ಇಲ್ಲ ಅಂದರೂ ಕೂಡ ನೀವು ಅವರನ್ನು ತಕ್ಷಣ ಗುರುತಿಸೋದು ಬಹಳ ಕಷ್ಟ. ನೀವು ಮಾಡಬೇಕಾದ ಮೊದಲ ಕೆಲಸ ಅಂದರೆ ಅವರಿಂದ ಸಾಧ್ಯವಾದಷ್ಟು ದೂರ ಇರಬೇಕು. ಅವರ ಜೊತೆಗಿರುವಂಥ ಎಲ್ಲ ಸಂಬಂಧಗಳನ್ನು ಇಲ್ಲಿಗೆ ನಿಲ್ಲಿಸಬೇಕು. ಅವರ ಜೊತೆ ಮಾತುಗಳನ್ನು ಪೂರ್ತಿಯಾಗಿ ನಿಲ್ಲಿಸಬೇಕು. ಈಗ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಮಾತ್ರ ಅವ್ರ ಜೊತೆ ಮಾತನಾಡಿ. ನಿಮ್ಮ ಮನೆಯ ಗುಟ್ಟನ್ನು ಯಾವುದೇ ಕಾರಣಕ್ಕೂ ಹೇಳಬೇಡಿ. ನಿಮ್ಮ ಆರ್ಥಿಕ ವಿಚಾರವನ್ನು ಹಂಚಿಕೊಳ್ಬೇಡಿ. ನಿಮ್ಮ ಮನೆಯಲ್ಲಿ ಇರುವಂತಹ ಸಿಹಿ ಸುದ್ದಿಗಳನ್ನು ಮೊದಲನೇದಾಗಿ ಹೇಳಕ್ಕೆ ಹೋಗಬೇಡಿ. ಹೌದು, ಸಿಂಹ ರಾಶಿಯವರೇ, ಈ ಒಂದು ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು. ಅದೇ ರೀತಿ ಯಾರೇ ಕೊಟ್ಟರು ಕೂಡ ಏನನ್ನು ಕೂಡ ತಕ್ಷಣ ಸೇವಿಸಬೇಡಿ. ಅದು ಪ್ರಸಾದ ಅಂತ ಕೊಟ್ಟರು ಸಹ ನೀವು ಅದನ್ನು ಸೇವಿಸಬೇಡಿ. ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಈ ಸಂಕಷ್ಟದಿಂದ ಹೊರಬರಲು ನೀವು ಕೆಲವು ದೈವಿಕವಾದ ಪರಿಹಾರವನ್ನು ಮಾಡಬೇಕಿದೆ. ಮೊದಲನೇದಾಗಿ ಈಗ ಶಕ್ತಿಶಾಲಿಯಾದ ಹುಣ್ಣಿಮೆ ಆಗಿರೋದ್ರಿಂದ ನೀವು ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು. ಒಂದು ಶಿವನಿಗೆ ಒಂದು ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ನೀರಿನಿಂದ ಅಭಿಷೇಕ ಮಾಡಿಸಬೇಕು, ಹಾಲಿನಿಂದ ಅಭಿಷೇಕ ಮಾಡಬೇಕು. ಅಥವಾ ಇದ್ಯಾವುದು ಸಾಧ್ಯವಾಗೋದಿಲ್ಲ ಅಂದರೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಹಾರ ಹಾಕುವಂಥದ್ದು ಅಥವಾ ಉದ್ದಿನೊಡೆಯ ಹಾರವನ್ನು ಹಾಕುವಂಥದ್ದು ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲದೆ ಹನುಮಂತನ ಗುಡಿಯಲ್ಲಿ ಇರ್ತಕ್ಕಂಥ ಸಿಂಧೂರವನ್ನು ತಂದು ಪ್ರತಿದಿನ ನಿಮ್ಮ ಹಣೆಗೆ ಹಚ್ಚಿಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಕಷ್ಟಗಳು ದೂರವಾಗುತ್ತೆ. ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಪಲಾವ್ ಎಲೆ, ಏಲಕ್ಕಿ, ಲವಂಗ ಮತ್ತು ಕಪ್ಪು ಮೆಣಸುಗಳನ್ನು ಹಾಕಿ ಒಂದು 4 ಕರಿಬೇವಿನ ಎಲೆಯನ್ನು ಹಾಕಬೇಕು. ಮತ್ತು ಬೇವಿನ ಎಲೆಯನ್ನು ಹಾಕಿ ಅದನ್ನು ಸುಟ್ಟು ಅದರ ಧೂಪವನ್ನು ನಿಮ್ಮ ಮನೆಯಿಂದ ಹೊರಗೆ ಇಡಬೇಕು. ಇದರಿಂದಾಗಿ ನರದೃಷ್ಟಿ ದೋಷಗಳು ದೂರವಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನೆ ಸ್ವಚ್ಛವಾಗಿದ್ದಾಗ ನಿಮ್ಮ ಮನಸ್ಸು ಉತ್ತಮವಾಗಿರುತ್ತೆ. ನಿಮ್ಮ ಮನೆಯನ್ನು ಯಾವುದೇ ರೀತಿಯ ಕೆಟ್ಟ ದೃಷ್ಟಿಗಳು ಪ್ರವೇಶ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ನೀವು ಬರಮಾಡ್ಕೊಳ್ಬಹುದು. ಹೊಸ ಹೊಸ ಯೋಗಗಳು, ರಾಜಯೋಗಗಳು ಸೃಷ್ಟಿಯಾಗುತ್ತೆ. ಸಾಧನೆ ಹಾಗೂ ಆಸೆ ಹಾಗೂ ಸಂತಸದಂತೆ ನಿರಾಸೆ, ಭಯ ಹಾಗೂ ನಷ್ಟವು ಜೀವನದ ಅಂಗಗಳಾಗಿರುತ್ತೆ. ಕೆಲವು ಸಲ ಒಳ್ಳೆಯದಾಗಿರುತ್ತೆ, ಕೆಲವು ಸಲ ಕೆಟ್ಟದಾಗಿರುತ್ತೆ. ಎರಡನ್ನೂ ಕೂಡ ಅನುಭವಿಸ್ತಾ ಬಂದಿದ್ದೀರಾ. ಆದರೆ ಈಗ ಎಲ್ಲವನ್ನ ಸರಿಪಡಿಸುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಒಳ್ಳೆಯದನ್ನು ಬಯಸುವಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವ್ರಿಗೆ ಈ ಸಮಯದಲ್ಲಿ ತುಂಬಾನೇ ಒಳ್ಳೆಯ ಒಂದು ಪ್ರಯೋಜನವಾಗಿರುವಂತಹ ಒಂದು ವಿಶೇಷವಾಗಿರುವ ಸಂದರ್ಭ. ಹುಣ್ಣಿಮೆಯ ರಾತ್ರಿ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ಚಂದ್ರನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡ್ತಾ ಓಂ ಚಂದ್ರದೇವಾಯ ನಮಃ ಮಂತ್ರವನ್ನು ಜಪಿಸಿ. ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅದ್ಭುತವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ. ಅತ್ಯಂತ ಶಕ್ತಿಯುತವಾಗಿರುವ ಪರಿಹಾರ ಅಂತಂದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಬಹುದು. ಹೌದು ಸಿಂಹರಾಶಿಯವರೇ, ನೀವು ಯಾರಿಗೆ ಅನ್ನ ಹಾಕಿದಿರೋ ಅವರೇ ನಿಮ್ಮ ಕೈ ಕಚ್ಚುವ ಕೆಲಸವನ್ನು ಮಾಡ್ತಿದ್ದಾರೆ. ನಿಮ್ಮ ವಿರುದ್ಧ ನಿಂತಿದ್ದಾರೆ. ನಿಮ್ಮ ಸೋಲಿಗಾಗಿ ಕಾಯ್ತಿದ್ದಾರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಈಗ ಸುಧಾರಿಸುವಂತಹ ಸಮಯ. ಯಾರಿಂದಾದರೂ ಕೂಡ ಒಂದು ದೊಡ್ಡದಾದ ಖರ್ಚು ಬರಬಹುದು. ನಿಮ್ಮ ಕೈಯಲ್ಲಿದ್ದ ಹಣವೆಲ್ಲ ಖಾಲಿ ಆಗ್ಬೋದು. ಅದರಿಂದಾಗಿ ಯಾವುದಾದ್ರು ಹೂಡಿಕೆ ಮಾಡಿದರೂ ಕೂಡ ಅದರಲ್ಲಿ ನಷ್ಟವನ್ನು ಅನುಭವಿಸ್ತೀರಾ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಂದು ರೀತಿಯ ಭಯ ಅಥವಾ ಆತಂಕ ಮನೆ ಮಾಡಿರುತ್ತೆ. ಮನೆಯಿಂದ ಹೊರಗೆ ಹೋದರೆ ಏನಾಗುತ್ತೆ ಎನ್ನುವಂತಹ ಸಂಶಯ ನಿಮ್ಮನ್ನು ಕಾಡ್ತಿರ್ಬೋದು. ನಿಮ್ಮ ಸಂಗಾತಿಯ ಜೊತೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ದೊಡ್ಡ ಜಗಳವಾಗುವಂಥದ್ದು. ಅದು ನಿಮ್ಮ ನಡುವೆ ಇರುವ ಪ್ರೀತಿಯ ಕೊರತೆ ಅಲ್ಲ, ಬದಲಾಗಿ ಆ ಇಬ್ಬರು ಹೆಂಗಸರು ನಿಮ್ಮ ಸಂಸಾರದಲ್ಲಿ ಬೆಂಕಿ ಹಚ್ಚಲು ಮಾಡುತ್ತಿರುವಂತಹ ಸಂಚಾಗಿರುತ್ತದೆ. ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾ ನಿಮ್ಮ ಮರ್ಯಾದೆಯನ್ನು ನಾಶ ಮಾಡ್ತಾ ಇದ್ದಾರೆ. ನೀವು ಸಮಾಜದಲ್ಲಿ ಗೌರವದಿಂದ ಇರುವುದನ್ನು ಕಂಡು ಅವರಿಗೆ ಹೊಟ್ಟೆ ಕಿಚ್ಚು ಬರ್ತಾ ಇದೆ. ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ನಿಮಗೆ ಬರಬೇಕಾದ ಲಾಭವನ್ನು ತಪ್ಪಿಸಿ ಪದೇ ಪದೇ
ಸರಿಪಡಿಸ್ತಾ ಇದ್ದಾರೆ. ನಿಮ್ಮ ಆಪ್ತ ಸ್ನೇಹಿತರು ಮಿತ್ರರು ಕೂಡ ನಿಮ್ಮಿಂದ ದೂರವಾಗುವಂತಹ ಒಂದು ಕಾರಣ ಇದೇ ಆಗಿರುತ್ತದೆ. ಒಟ್ಟಾರೆಯಾಗಿ ನೀವು ಎಷ್ಟೋ ರಾತ್ರಿಗಳು ಅಳುತ್ತಾ ಕಳೆದಿದ್ದೀರಾ, ಆದರೆ ನಿಮ್ಮ ಕಣ್ಣೀರನ್ನು ಹೊರೆಸಲು ಯಾರೂ ಇರಲಿಲ್ಲ. ಈಗ ಕಾಲ ಬದಲಾಗಿದೆ. ಆ ಪರಮೇಶ್ವರನ ನಿಮಗೆ ದಾರಿ ತೋರಿಸ್ತಾ ಇದ್ದಾನೆ. ಶತ್ರುಗಳನ್ನು ನಾಶ ಮಾಡ್ತಾನೆ. ನಿಮ್ಮ ಶತ್ರುಗಳು ಎಷ್ಟೇ ಬಲಶಾಲಿ ಆಗಿದ್ರೂ ಕೂಡ ದೈವ ಬಲದ ಮುಂದೆ ಅವರು ಸೋಲಲೇಬೇಕು. ಈ ಇಬ್ಬರು ಹೆಂಗಸರು ಮಾಡುವಂತಹ ಕುತಂತ್ರವಾದ ಕೆಲಸಗಳನ್ನು ಇಂದಿಗೆ ಎಲ್ಲವನ್ನ ನಿಲ್ಲಿಸುವಂತಹ ಶಕ್ತಿಯನ್ನ ಈ ಒಂದು ಹುಣ್ಣಿಮೆಯಿಂದ ಬರುವಂತಹ ಒಂದು ಶಕ್ತಿಶಾಲಿ ಕಿರಣಗಳು ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಆದ್ದರಿಂದಾಗಿ ಹುಣ್ಣಿಮೆ ಸಮಯದಲ್ಲಿ ರಾತ್ರಿ ನೀವು ಒಂದು ಟೆರೆಸ್ ಮೇಲೆ ಕೂತ್ಕೊಂಡು ನಿಮಗೆ ಚಂದ್ರನ ಬೆಳಕು ಬೀಳುವಂತಹ ಜಾಗದಲ್ಲಿ ಓಂ ಚಂದ್ರದೇವಾಯ ನಮಃ ಮಂತ್ರವನ್ನು ಜಪಿಸಬೇಕು. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ನಂಬಿಕೆಯಿಂದ ಮಾಡಿ ನೋಡಿ. ನಿಮ್ಮ ಮನೆಯ ಸುತ್ತ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು, ಶತ್ರುಗಳ ತೊಂದರೆಗಳು, ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತದೆ. ನಿಮ್ಮ ಪ್ರತಿದಿನ ಸಂಜೆ ಮನೆಯಲ್ಲಿ ಸಾಂಬ್ರಾಣಿ ಹೊಗೆಯನ್ನು ಹಾಕಬೇಕು. ಇದರಿಂದ ಮನಸ್ಸಿನಲ್ಲಿ ಇರ್ತಕ್ಕಂಥ ಕೆಟ್ಟ ದೃಷ್ಟಿ ದೋಷಗಳು ನಿವಾರಣೆಯಾಗುತ್ತೆ. ನಿಮ್ಮ ಮನೆ ಮೇಲೆ ಏನೇ ಪ್ರಯೋಗ ಮಾಡಿದರೂ ಕೂಡ ಅದು ನಿಮ್ಮಲ್ಲ ಮುಟ್ಟಲು ಸಾಧ್ಯವಾಗದಂತೆ ನಿಮ್ಮ ಕುಲದೇವತೆ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ಇನ್ನು ಮುಂದೆ ನೀವು ಯಾರನ್ನ ಕೂಡ ಅತಿಯಾಗಿ ಹಚ್ಚಿಕೊಳ್ಳಬೇಡಿ, ನಂಬಬೇಡಿ. ನಿಮ್ಮ ಯಶಸ್ಸಿನ ಗುಟ್ಟನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಮನೆಯಲ್ಲಿ ನಡೆಯುವ ಸಣ್ಣ ಪುಟ್ಟ ಶುಭ ವಿಚಾರವನ್ನು ಆ ಇಬ್ಬರು ಹೆಂಗಸರ ಮುಂದೆ ಪ್ರಸ್ತಾಪ ಮಾಡಬೇಡಿ. ಅವರು ನಿಮ್ಮ ಮನೆಗೆ ಬಂದಾಗ ನೀವು ಅವರ ಮನೆಗೆ ಹೋದಾಗ ಬಹಳಷ್ಟು ಜಾಗರೂಕರಾಗಿರಿ. ಅವರು ಏನೇ ಪದಾರ್ಥವನ್ನು ತಿನ್ನಲು ಕೊಟ್ಟರೆ ಅದನ್ನು ತಕ್ಷಣವೇ ತಿನ್ನಬೇಡಿ. ನಿಮಗೆ ಅರಿವಿಲ್ಲದೆ ಅವರು ನಿಮ್ಮ ಮೇಲೆ ಮಾಡಿಸುವಂತಹ ಕುತಂತ್ರದ ಒಂದು ಮಾಟ ಮಂತ್ರದ ತಡೆಗಳನ್ನು ನೀವು ಗೊತ್ತಿಲ್ಲದೆ ಸೇವಿಸಿದಾಗ ನಿಮ್ಮ ಜೀವನ ನಾಶವಾಗುತ್ತೆ. ಬಟ್ಟೆ ಅಥವಾ ಕೂದಲನ್ನು ನಿಮಗೆ ಗೊತ್ತಿಲ್ಲದೆ ತೆಗೆದುಕೊಂಡು ಹೋಗ್ಬೋದು. ನಿಮ್ಮ ಮೇಲೆ ಕೆಟ್ಟ ಪ್ರಯೋಗವನ್ನು ಮಾಡಿಸ್ಬೋದು. ಆದ್ದರಿಂದ ನಿಮ್ಮ ವಸ್ತುಗಳ ಮೇಲೆ ಯಾವಾಗಲೂ ನಿಗಾ ಇರಿಸಿ. ಹೌದು, ಸಿಂಹ ರಾಶಿಯವರಿಗೆ ಇನ್ನು ಮುಂದೆ ಸಂಕಷ್ಟಗಳಿಂದ ಪಾರಾಗಲು ಉಳಿದ ಅರ್ಥವನ್ನು ನೀವು ದೈವಿಕವಾದ ಪರಿಹಾರಗಳ ಮೂಲಕ ತಿಳಿದುಕೊಂಡಿದ್ದೀರಾ. ನಿಮ್ಮ ಜೀವನ ಇನ್ನು ಮುಂದೆ ಹೂವಿನಂತೆ ಸುಂದರವಾಗಿರುತ್ತದೆ ಮತ್ತು ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ನಿಮ್ಮ ಶತ್ರುಗಳು ತಾವಾಗಿಯೇ ನಿಮ್ಮ ಕಾಲ ಕೆಳಗೆ ಬಂದು ಬೀಳುವಂತಹ ದಿನಗಳು ದೂರವಿಲ್ಲ. ಈ ಎಲ್ಲ ಪರಿಹಾರಗಳನ್ನು ಮಾಡುವಾಗ ಅತ್ಯಂತ ಶುದ್ಧವಾದ ಮನಸ್ಸನ್ನು ಇಟ್ಕೊಳ್ಬೇಕು. ಮತ್ತು ಶುದ್ಧವಾಗಿರುವಂತಹ ಮನಸ್ಥಿತಿಯಿಂದ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಮನೆಯಲ್ಲಿ ಶಾಂತಿ ತುಂಬಿರುತ್ತದೆ. ಮತ್ತು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ದೂರವಾಗುತ್ತೆ. ದಾರಿದ್ರ್ಯ ಮತ್ತು ಕೆಟ್ಟ ದೃಷ್ಟಿಗಳು ತೊಲಗಿ ಹೋಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಯಾವಾಗಲೂ ನೆಲೆಸಿರುತ್ತದೆ. ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳು ಸುಲಭವಾಗಿ ನಡೀತಾ ಹೋಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಂತಹ ಕಷ್ಟಗಳು ದೂರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರೋತ್ಸಾಹ ಮತ್ತು ಆತ್ಮವಿಶ್ವಾಸ ಮತ್ತು ಎಲ್ಲವನ್ನ ಗೆಲ್ಲುವಂತಹ ಶಕ್ತಿಯನ್ನು ಭಗವಂತನಾದ ಶಂಕರನಾಗಿರುವ ಭೋಲೆನಾಥ ನಿಮಗೆ ಕೊಡ್ತಾನೆ. ಈ ಒಂದು ಸಂದರ್ಭದಲ್ಲಿ ನೀವು ದುರ್ಗಾ ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ಒಟ್ಟಾರೆಯಾಗಿ ಒಂದು ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ತೊಲಗಿಸಿ ಒಂದು ವಿಶೇಷವಾಗಿರುವಂತಹ ಲಾಭವನ್ನು ತಂದುಕೊಡುತ್ತದೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.